ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ್ದನ್ನು ರದ್ದುಪಡಿಸುವಂತೆ ಕೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಸ್ಟ್ 19ರಂದು ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಆಗಸ್ಟ್ 19, ಆಗಸ್ಟ್ 29, ಆಗಸ್ಟ್ 31, ಸೆಪ್ಟೆಂಬರ್ 2ರಂದು 4 ದಿನ ವಾದ ಪ್ರತಿವಾದ ಆಲಿಸಿರುವ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ರಿಟ್ ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ 9ನೇ ತಾರೀಕು ಅಂದರೆ ಸೋಮವಾರಕ್ಕೆ ಮುಂದೂಡಿದ್ದಾರೆ. ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 2ರಂದು 2 ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರತಿವಾದ ಮಂಡಿಸಿದ್ದ 5 ವಕೀಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಬಾರಿ ಉಪಮುಖ್ಯಮಂತ್ರಿಯಾಗಿ ಆ ಬಳಿಕ ಮುಖ್ಯಮಂತ್ರಿಯಾಗಿ ತಮ್ಮ ಹುದ್ದೆ ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪ್ರತಿವಾದವನ್ನು ಮಂಡಿಸಿದರು. ಸ್ನೇಹಮಯಿ ಕೃಷ್ಣ ಪರವಾಗಿ ಸೋಮವಾರ ವಕಾಲತ್ತು ಮಂಡಿಸಿದ್ದ ಹಿರಿಯ ವಕೀಲ KG ರಾಘವನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆ ಸಂಬಂಧ 2017ರಲ್ಲಿ ಮೂಡ ತೆಗೆದುಕೊಂಡ ನಿರ್ಧಾರದ ಆಧಾರದಲ್ಲೇ 2021ರ ಡಿಸೆಂಬರ್ನಲ್ಲಿ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಯಿತು ಎನ್ನುವಂತಹ ವಕಾಲತ್ತನ್ನು ಮಂಡಿಸಿದ್ದಾರೆ. ಸೊ 2017ರ ನಿರ್ಣಯದ ಆಧಾರದಲ್ಲಿ 2021ರಲ್ಲಿ ಮೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಿತು. ಹೀಗಾಗಿ 2017ರ ನಿರ್ಧಾರಕ್ಕೂ 2021ರಲ್ಲಿ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಿ ತೆಗೆದುಕೊಂಡ ನಿರ್ಧಾರಕ್ಕೂ ಕೊಂಡಿ ಇದೆ, ನಂಟು ಇದೆ ಎನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಪರ ವಕೀಲರ ವಾದ. ಅಷ್ಟೇ ಅಲ್ಲದೆ 50-50ರ ಅನುಪಾತದಲ್ಲಿ ನಿವೇಶನ ಹಂಚಿಕೆ ಸಂಬಂಧ 2015ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವೇ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ 50-50ರ ಅನುಪಾತದಲ್ಲಿ ಬದಲಿ ನಿವೇಶನ ಹಂಚಿಕೆ ಆದ ಬಳಿಕ ಆ ನಿರ್ಧಾರವನ್ನು ವಾಪಸ್ ಪಡೆಯಲಾಗಿತ್ತು. ಹೀಗಾಗಿ 2015ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಲಾಭ ಮಾಡಿಕೊಡುವ ಸಲುವಾಗಿ ಈ ನಿಯಮವನ್ನು ತರಲಾಯಿತು. ಆ ಮುಖಾಂತರ ಸುಣ್ಣಕ್ಕೆ ಬೆಣ್ಣೆ ಪರಿಹಾರ ನೀಡಲಾಗಿದೆ ಎನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಪರ ವಕೀಲ KG ರಾಘವನ್ ಅವರು ಮಂಡಿಸಿರುವಂತಹ ವಾದ. 2015ರಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ತೀರ್ಮಾನಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ 50ರ ಅನುಪಾತದಲ್ಲಿ ಬದಲಿ ನಿವೇಶನ ಸಿಕ್ಕಿದ್ದಕ್ಕೂ ನಂಟು ಇದೆ ಎನ್ನುವಂಥದ್ದು ಇವರ ವಕಾಲತ್ತು. ಹಾಗಾದರೆ ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿಜಕ್ಕೂ ಸಿಕ್ಕ ಪರಿಹಾರ ಎಷ್ಟು ಪರಿಹಾರ ಸಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ್ದ TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತು JDS ಕಾರ್ಯಕರ್ತ ಪ್ರದೀಪ್ ಕುಮಾರ್ ಈ ಮೂವರು ತಾವು ನೀಡಿದ್ದ ದಾಖಲೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ನಗರದ ವಿಜಯನಗರ ಬಡಾವಣೆಯಲ್ಲಿ 14 ಬದಲಿ ನಿವೇಶನಗಳನ್ನು ನೀಡುವ ಮುಖಾಂತರ ಅಕ್ರಮ ಆರೋಪ ಮಾಡಿದೆ ಎನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ 3 ಎಕರೆ 16 ಗುಂಟೆ ಜಮೀನನ್ನು ತಮ್ಮ ಸಹೋದರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ 2010ರಲ್ಲಿ ಉಡುಗೊರೆಯಾಗಿ ನೀಡಿದ್ದರು. ಪಾಯಿಂಟ್ ನಂಬರ್ 2, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ತಮ್ಮ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಉಡುಗೊರೆಯಾಗಿ ನೀಡಿದ್ದ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳದೆ ಕಾನೂನು ಬಾಹಿರವಾಗಿ ಬಳಸಿಕೊಂಡು ಲೇಔಟ್ ನಿರ್ಮಿಸಿ ನಿವೇಶನಗಳನ್ನು ಹಂಚಿದೆ. ಈ ಹಿನ್ನೆಲೆಯಲ್ಲಿ ತಮಗೆ ಪರಿಹಾರ ನೀಡುವಂತೆ 2014ರ ಮಾರ್ಚ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮೂಡಕ್ಕೆ ಪತ್ರವನ್ನು ಬರೀತಾರೆ. ಪಾಯಿಂಟ್ ನಂಬರ್ 3, 2021ರ ಡಿಸೆಂಬರ್ನಲ್ಲಿ ಮೈಸೂರು ನಗರದ ವಿಜಯನಗರ ಬಡಾವಣೆಯಲ್ಲಿ 14 ಬದಲಿ ನಿವೇಶನ ನೀಡುವುದಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. 2021ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ಮೂಡ 14 ಬದಲಿ ನಿವೇಶನ ಹಂಚಿಕೆ ಮಾಡಿದ್ದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಅಂದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾಗ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ಪ್ರಮಾಣ ಪತ್ರದಲ್ಲಿ ಅಫಿಡವಿಟ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಮಾಹಿತಿಯ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಸೇರಿದ್ದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದಕ್ಕೆ ಮೈಸೂರು ನಗರದ ವಿಜಯನಗರದಲ್ಲಿ ಸರ್ವೆ ನಂಬರ್ 5, 25, 331, 332, 213, 214, 215,
216, 10,855, 11,189, 5,085, 12,065, 12,068, 5,108 ಸರ್ವೆ ಸಂಖ್ಯೆಗಳಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದೆ. ಇದು ಚುನಾವಣಾ ಆಯೋಗಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಮಾಹಿತಿ. ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವ ಈ ಮಾಹಿತಿಗಳ ಪ್ರಕಾರ ಈ 14 ನಿವೇಶನಗಳ ಒಟ್ಟು ವಿಸ್ತೀರ್ಣ 37,190 ಚದರ ಅಡಿ. 37,190 ಚದರ ಅಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಚುನಾವಣಾ ಆಯೋಗಕ್ಕೆ ಘೋಷಿಸಿಕೊಂಡಿರುವ ಪ್ರಕಾರ ಈ 14 ನಿವೇಶನಗಳ ಒಟ್ಟು ಮೌಲ್ಯ 8,83,00,000 ರೂಪಾಯಿಗಳು. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮೂಡ ಹಾಗಾದ್ರೆ ನಿಜಕ್ಕೂ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಿತ್ತ? 60-40 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡುವ ನಿಯಮವನ್ನು ಉಲ್ಲಂಘಿಸಿ 50-50 ಅನುಪಾತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ನಿವೇಶನ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಮುಖ ಪ್ರತಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿರುವಂತಹ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ 3 ಎಕರೆ 16 ಗುಂಟೆ ಜಮೀನನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಎನ್ನುವಂಥದ್ದು ದಾಖಲೆಯಲ್ಲಿ ಇರುವಂತಹ ಅಂಶಗಳು. ಇದನ್ನ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರತಿವಾದಿ ವಕೀಲರು ಟಿ.ಜೆ. ಅಬ್ರಹಂ ಪರ ವಕೀಲರು, ಸ್ನೇಹಮಯಿ ಕೃಷ್ಣ ಪರ ವಕೀಲರು, ಜೆಡಿಎಸ್ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಪರ ವಕೀಲರು, ರಾಜ್ಯಪಾಲರ ಪರ ವಕೀಲರು ಕೂಡ ಒಪ್ಕೊಂಡಿದ್ದಾರೆ. ಉಡುಗೊರೆಯ ರೂಪದಲ್ಲಿ ಈ ಜಮೀನು ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆಗಳಿದೆ ಅಂತೇಳಿ. ಸೇಲ್ ಡೀಡ್, ಗಿಫ್ಟ್ ಡೀಡ್. 3 ಎಕರೆ 16 ಗುಂಟೆ ಜಮೀನಿನ ಒಟ್ಟು ವಿಸ್ತೀರ್ಣ ಚದರ ಅಡಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ, ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 1,48,104 ಚದರ ಅಡಿ ಆಗುತ್ತೆ. 3 ಎಕರೆ 16 ಗುಂಟೆ ಜಮೀನಿನ ವಿಸ್ತೀರ್ಣವನ್ನ ನಾವು ಚದರ ಅಡಿಗೆ ಪರಿವರ್ತನೆ ಮಾಡಿಕೊಂಡರೆ, ಬದಲಾಯಿಸಿಕೊಂಡರೆ, ಆ ಅಡಿ ಚದರ ಅಡಿ ಲೆಕ್ಕಾಚಾರದಲ್ಲಿ ಹಾಕಿದ್ರೆ 1,48,104 ಚದರ ಅಡಿ ಆಗುತ್ತೆ. ಚುನಾವಣಾ ಆಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿರುವ ಪ್ರಮಾಣ ಪತ್ರದ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ಮುಡ ಹಂಚಿಕೆ ಮಾಡಿರುವ 14 ಸೈಟುಗಳ ಒಟ್ಟು ವಿಸ್ತೀರ್ಣ 37,190 ಚದರ ಅಡಿ. ಕರ್ನಾಟಕ ಹೈಕೋರ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವ ರಿಟ್ ಅರ್ಜಿಯಲ್ಲಿರುವಂತಹ ಮಾಹಿತಿಯ ಪ್ರಕಾರ 38,284 ಚದರ ಅಡಿ. 38,284 ಚದರ ಅಡಿ. ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಮುಡ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದರೆ ಆಗ ಪಾರ್ವತಿ ಅವರಿಗೆ ಸಿಗಬಹುದಾಗಿದ್ದಂತಹ ನಿವೇಶನಗಳ ಒಟ್ಟು ವಿಸ್ತೀರ್ಣ 74,052 ಚದರ ಅಡಿ. 74,052 ಚದರ ಅಡಿ. ಅಂದರೆ ಮೂಡ ಹಂಚಿಕೆ ಮಾಡಿರುವಂಥದ್ದು 1/4 ಅಥವಾ 28% ಮಾತ್ರ. 28% ಅನುಪಾತದಲ್ಲಿ ಮಾತ್ರ. 28% ಅಥವಾ 1/4. ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಸೇರಿದ್ದ 3 ಎಕರೆ 16 ಗುಂಟೆ ಜಮೀನಿನಲ್ಲಿ ಲೇಔಟ್ ನಿರ್ಮಾಣದ ವೇಳೆ ಲೇಔಟ್ ನಿರ್ಮಾಣದ ನಿಯಮಗಳ ಪ್ರಕಾರ 15% ಉದ್ಯಾನವನ ನಿರ್ಮಾಣ ಮತ್ತು 10% ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿಟ್ಟಿದ್ದರೆ ಆಗ ನಿವೇಶನಕ್ಕಾಗಿ ಬಳಸಿಕೊಳ್ಳಲು ಉಳಿತಾ ಇದ್ದಂತಹ ಒಟ್ಟು ಭೂಮಿಯ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ 1,11,078 ಚದರ ಅಡಿ. ಅಂದರೆ ಉದ್ಯಾನವನ ಮತ್ತು ನಾಗರಿಕ ಸೌಲಭ್ಯಗಳ ಬಳಕೆಗೆ ಭೂಮಿಯನ್ನು ಉಳಿಸ್ಕೊಂಡು ಎಕ್ಸಾಕ್ಟ್ಲಿ ಸೈಟ್, ಮನೆ ನಿರ್ಮಾಣಕ್ಕಾಗಿ ಏನು ಸೈಟ್ ಪೀಸ್ ಬರುತ್ತೆ ಅದಕ್ಕೆ ಲಭ್ಯ ಆಗ್ತಾ ಇದ್ದಂತಹ ಒಟ್ಟು ಭೂಮಿಯಷ್ಟು 1,11,078 ಚದರ ಅಡಿ. ಸೊ ಈ ಲೆಕ್ಕಾಚಾರ ತೆಗೆದುಕೊಂಡ್ರು ಕೂಡ, ಇದು ಎರಡನೆಯ ಲೆಕ್ಕಾಚಾರ ನಾವು ಮುಂದೆ ಹೇಳ್ತಾ ಇರುವಂಥದ್ದು. ಈ ಲೆಕ್ಕಾಚಾರ ತೆಗೆದುಕೊಂಡ್ರು ಕೂಡ 50 ಅನುಪಾತದಲ್ಲಿ 50 ಅನುಪಾತದಲ್ಲಿ ಪಾರ್ವತಿಯವರಿಗೆ ನಿವೇಶನ ಹಂಚಿಕೆ ಆಗಿದ್ದರೆ ಅವರಿಗೆ 55,539 ಅಡಿ ಚದರ ಅಡಿ ವಿಸ್ತೀರ್ಣದ 55,539 ಚದರ ಅಡಿ ವಿಸ್ತೀರ್ಣದ ನಿವೇಶನ ಲಭ್ಯ ಆಗಬೇಕಿತ್ತು. ಒಂದು ವೇಳೆ 50-50 ರೂಲ್ಸನ್ನು ಅಪ್ಲೈ ಮಾಡಿದ್ದಾರೆ ಅಂತ ಆಗಿದ್ರೆ. ಒಂದು ವೇಳೆ 40% ಅನುಪಾತದಲ್ಲಿ ಪಾರ್ವತಿಯವರಿಗೆ ನಿವೇಶನಗಳು ಹಂಚಿಕೆ ಆಗಿದ್ದರೆ
44,431 ಚದರ ಅಡಿ ವಿಸ್ತೀರ್ಣದ ನಿವೇಶನ ಲಭ್ಯ ಆಗಬೇಕಿತ್ತು. ಆದರೆ ಪಾರ್ವತಿಯವರಿಗೆ ಸಿಕ್ಕಿರುವಂಥದ್ದು 38,284 ಚದರ ಅಡಿ ವಿಸ್ತೀರ್ಣದ ನಿವೇಶನ. ಅಂದರೆ ಪಾರ್ವತಿಯವರಿಗೆ ಈ ಉದ್ಯಾನವನ ಮತ್ತು ನಾಗರಿಕ ಸೌಲಭ್ಯಕ್ಕೆ ಅಕ್ವೈರ್ ಮಾಡಿಕೊಂಡ ಜಮೀನಿನಲ್ಲಿ ಭೂಮಿಯನ್ನು ಮೀಸಲಿಟ್ಟು ಅದಾದ ಬಳಿಕ ನಿವೇಶನ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಅವರಿಗೆ ಈಗ ಸಿಕ್ಕಿರುವಂಥದ್ದು ಆ ಅರ್ಥದಲ್ಲೂ ಕೂಡ 34.5% ಅನುಪಾತದಲ್ಲಿ ಅವರಿಗೆ ನಿವೇಶನ ಹಂಚಿಕೆ ಆಗಿದೆ. ಇದು ನಾವು ಎರಡನೆಯ ಸಿನಾರಿಯೋ ಹೇಳ್ತಾ ಇರುವಂಥದ್ದು. ಎರಡನೆಯ ಸಿನಾರಿಯೋ 34. ಇನ್ ಕೇಸ್ 3 ಎಕರೆ 16 ಗುಂಟೆ ಜಮೀನನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ನೋಡಿದರೆ ಅವರಿಗೆ ಸಿಕ್ಕಿರುವಂಥದ್ದು 28% ಅನುಪಾತದಲ್ಲಿ. ಅಂದರೆ 1/4 ಅನುಪಾತದಲ್ಲಿ ಪಾರ್ವತಿಯವರಿಗೆ ನಿವೇಶನಗಳು ಸಿಕ್ಕಿರುವಂಥದ್ದು. ದಿಸ್ ಈಸ್ ಆನ್ ರೆಕಾರ್ಡ್. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ದಾಖಲೆಗಳಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರು ಜೊತೆಗೆ ಮೂಡಾದಿಂದ ಈ ಸೈಟುಗಳು ಸಿಕ್ಕಿದೆ, ಜೊತೆಗೆ ಇವುಗಳ ಒಟ್ಟು ವಿಸ್ತೀರ್ಣ ಮತ್ತು ಮೌಲ್ಯ 8,33,00,000 ರೂಪಾಯಿ ಅಂಥೇಳಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ತಮ್ಮ ಪತ್ನಿ ಹೆಸರಿಗೆ ಬಂದಿರುವಂತಹ ಜಾಗ ಇದು ಅಂಥೇಳಿ. ಜೊತೆಗೆ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿಕೊಂಡಿರುವಂತಹ ಮಾಹಿತಿಯಲ್ಲೂ ಕೂಡ ಮೂಡಾ ತಮ್ಮ ಪತ್ನಿಗೆ ಕೊಟ್ಟಿರುವಂಥದ್ದು 38,284 ಚದರ ಅಡಿ ವಿಸ್ತೀರ್ಣದ ನಿವೇಶನ ಮಾತ್ರ ಅಂತ ಹೇಳಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಹೈಕೋರ್ಟಿಗೆ ಕೊಟ್ಟಿರುವಂತಹ ಮಾಹಿತಿಯ ಅಡಿಯಲ್ಲಿ. ಸೊ 34.5% ಉದ್ಯಾನವನ ಮತ್ತು ನಾಗರಿಕ ಸೌಲಭ್ಯಕ್ಕೆ ಭೂಮಿಯನ್ನು ಮೀಸಲಿಟ್ಟು ಲೇಔಟನ್ನು ಅಭಿವೃದ್ಧಿಪಡಿಸಿದಂಥ ಸಂದರ್ಭದಲ್ಲಿ ಇನ್ ಕೇಸ್ ಎಕ್ಸಾಕ್ಟ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಎಕ್ಸಾಕ್ಟ್ಲಿ ಮೂಲ ರೂಪದಲ್ಲೇ ಕೌಂಟ್ ಮಾಡಿದ್ರೆ ಪಾರ್ವತಿಯವರಿಗೆ ಸಿಕ್ಕಿರುವಂಥದ್ದು 28% ಅನುಪಾತದಲ್ಲಿ ಮಾತ್ರ. ಸೊ ಇದು ಪ್ರಮುಖವಾಗಿರುವಂತಹ ಅಂಕಿಅಂಶ. ಕಾರಣ ಏನು ಅಂತ ಹೇಳಿದ್ರೆ ಈ ಆರ್ಗ್ಯುಮೆಂಟನ್ನು ಖಂಡಿತವಾಗಿಯೂ ಅಭಿಷೇಕ್ ಮನು ಸಿಂಘ್ವಿ ಅವರ ಪರ ವಕೀಲರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಪೀಠದ ಎದುರುಗಡೆ ಮಾಡೇ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಾಡಿದ್ದ ವಕಾಲತ್ತಿನ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಪತ್ನಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ 2015ರಲ್ಲಿ 50-50 ಅನುಪಾತದ ಸೂತ್ರವನ್ನು ತಂದು ಮುಖ್ಯಮಂತ್ರಿ ಅವರ ಪತ್ನಿಗೆ 50-50 ಸೂತ್ರದ ಅಡಿಯಲ್ಲಿ ಸೈಟ್ ಹಂಚಿಕೆಯಾದ ಬಳಿಕ ಆ ಸೂತ್ರವನ್ನು ನಿಲ್ಲಿಸಲಾಯಿತು ಎನ್ನುವಂಥದ್ದು. ಸೊ ಮುಖ್ಯಮಂತ್ರಿಗಳು ಪ್ರಭಾವ ಬೀರಿದ್ದಾರೆ ಎನ್ನುವಂಥದ್ದು. ಬಟ್ ಎಲ್ಲೂ ಕೂಡ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳಿಲ್ಲ. ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೆಕಮೆಂಡ್ ಮಾಡಿದ್ದಾರೆ ಅಥವಾ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವುದಕ್ಕೆ ಡಾಕ್ಯುಮೆಂಟುಗಳಿಲ್ಲ. ಫಸ್ಟ್ ಆಫ್ ಆಲ್ ದ ವೆರಿ ಪ್ರೈಮಾ ಫೇಸಿ ಬೇಕಾಗಿರುವಂಥದ್ದೇ ಅದು. ಆ ಡಾಕ್ಯುಮೆಂಟುಗಳಿಲ್ಲ. ಅದ್ರ ಜೊತೆಗೆ ಈ ವಾದವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೂ ಇಲ್ಲಿ ಅಂಕಿಅಂಶಗಳು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅದನ್ನು. ಚುನಾವಣಾ ಆಯೋಗಕ್ಕೆ ಅಫಿಡವಿಟನ್ನು ಸಲ್ಲಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈ ದೇಶದ ಸಾಂವಿಧಾನಿಕ ಸಂಸ್ಥೆಗೆ. ಜೊತೆಗೆ ಹೈಕೋರ್ಟಿಗೂ ಕೂಡ ಸಲ್ಲಿಕೆ ಮಾಡಿರುವಂಥ ಮಾಹಿತಿಯಲ್ಲಿ ಹೇಳಿದ್ದಾರೆ ಎಷ್ಟು ಜಾಗವನ್ನು, ಎಷ್ಟು ವಿಸ್ತೀರ್ಣದ ಜಾಗವನ್ನು ಮೂಡ ನಮಗೆ ಕೊಟ್ಟಿದೆ ಅಂಥೇಳಿ. 14 ಸೈಟ್ ಹೌದು, ಬಟ್ ಎಷ್ಟು ವಿಸ್ತೀರ್ಣದ ಜಾಗ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಇದು. ನಿನ್ನೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ರಾಘವನ್ ಅವರು ಈ ವಾದವನ್ನು ಮಂಡನೆ ಮಾಡಿದ ಬಳಿಕ ನಮಗನಿಸಿದ್ದು ಒಂದ್ಸಲ ಚುನಾವಣಾ ಆಯೋಗದ ಅಫಿಡವಿಟನ್ನು ಚೆಕ್ ಮಾಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿರುವಂಥ ಚುನಾವಣಾ ಆಯೋಗದ ಅಫಿಡವಿಟ್ಟು ಮತ್ತು ಕರ್ನಾಟಕ ಹೈಕೋರ್ಟಿಗೆ ಸಲ್ಲಿಸಿರುವಂಥ ರಿಟ್ ಅರ್ಜಿಯಲ್ಲಿರುವಂತಹ ಅಂಶ ಏನಿದೆ ಎನ್ನುವಂಥದ್ದನ್ನು ಚೆಕ್ ಮಾಡೋಣ ಅಂತೇಳಿ. ಸೊ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ದಿಸ್ ಈಸ್ ಇನ್ ಪಬ್ಲಿಕ್ ಡೊಮೈನ್. ಸಾರ್ವಜನಿಕರಿಗೆ ಲಭ್ಯ ಇರುವಂತಹ ಮಾಹಿತಿಗಳಿವೆಲ್ಲವೂ ಕೂಡ.